ನಾವು ಯಾವ ವಯಸ್ಸಿನಲ್ಲಿ ದೇವರ ಬಗ್ಗೆ ತಿಳಿಯಬೇಕು? ದೇವರನ್ನು ಪೂಜೆ ಮಾಡಲಿಕ್ಕೆ, ದೇವರ ಧ್ಯಾನ ಮಾಡಲಿಕ್ಕೆ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ವಯಸ್ಸು ಅಂತ ಇದೆಯಾ? ಹಾಗಾದರೆ ಊಟ ಮಾಡೋದನ್ನು ಯಾವ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ? ನೀರು ಕುಡಿಯೋದನ್ನು ಯಾವ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ? ನಿದ್ದೆ ಮಾಡೋದನ್ನು ಯಾವ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ? ಸ್ನಾನ ಮಾಡೋದನ್ನು ಯಾವ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ? ಮೋಜು ಮಸ್ತಿ ಮಾಡೋದನ್ನು, ಇವೆಲ್ಲಕ್ಕೂ ವಯಸ್ಸಿಲ್ಲ. ಇವೆಲ್ಲವೂ ಕೂಡ ನಮಗೆ ಹುಟ್ಟಿದಾಗಲೇ ಬಂದಿದ್ರಿ ಅಂತೀರ. ಅಂದರೆ ಹುಟ್ಟಿದಾಗಲೇ ಇವೆಲ್ಲ ಬಂದು ಅಂತಂತಂದರೆ ಇವನ್ನೆಲ್ಲ ಕೊಟ್ಟೋನು ಯಾರು? ನಮಗೆ ಉಸಿರಾಡಲಿಕ್ಕೆ ಗಾಳಿ ಕೊಟ್ಟೋನು ಯಾರು? ತಿನ್ನಲಿಕ್ಕೆ ಅನ್ನ ಕೊಟ್ಟೋನು ಯಾರು? ನಡಿಲಿಕ್ಕೆ ಭೂಮಿ ಕೊಟ್ಟೋರು ಯಾರು? ಈ ಆಕಾಶ ಕೊಟ್ಟೋರು ಯಾರು? ಈ ಬೆಳಕಿಗೋಸ್ಕರ ಸೂರ್ಯನ ಕೊಟ್ಟೋರು ಯಾರು? ನಮ್ಮ ಪೋಷಣೆಗೋಸ್ಕರ ನಮ್ಮ ತಂದೆ ತಾಯಿನ ಸೃಷ್ಟಿ ಮಾಡಿದವರು ಯಾರು? ನಾವು ಈ ಭೂಮಿಗೆ ಬರೋದಕ್ಕೆ ಮುಂಚೆ ನಮಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಉತ್ಪತ್ತಿ ಮಾಡಿದ್ದವರು ಯಾರು? ಹಣ್ಣು ಹಂಪಲುಗಳನ್ನು ಇಟ್ಟೋರು ಯಾರು? ಅವನ್ನೆಲ್ಲ ತಿಂದುಬಿಟ್ಟು ಚೆನ್ನಾಗಿ ಜೀರ್ಣ ಮಾಡ್ಕೊಂಡ್ಬಿಟ್ಟು ನಾನು ಯಾವಾಗಿಂದ ದೇವ್ರಿಗೆ ಧ್ಯಾನ ಮಾಡಲಿ, ಯಾವ ವಯಸ್ಸಿಂದ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ಕೇಳಿದ್ರೆ ಎಂಥ ಕೆಟ್ಟ ಜನ ಇದ್ದೀವಿ ನಾವು, ಎಂತಹ ಶಿವದ್ರೋಹಿಗಳಿದ್ದೀವಿ ನಾವು, ಎಂತಹ ದೈವದ್ರೋಹಿಗಳಿದ್ದೀವಿ ನಾವು. ನಮಗೆ ಬುದ್ಧಿ ಯಾವಾಗ ಬರ್ತದೋ ಅವಾಗೇ ನಾವು ತಿಳ್ಕೊಳ್ಬೇಕು. ನಮ್ಮ ಜನ್ಮದಾತ ಒಬ್ಬ, ಅಂದರೆ ಈ ಶರೀರಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಒಬ್ಬ ತಂದೆ ಇದ್ದಾನೆ. ನನ್ನ ಒಳಗಡೆ ಒಂದಿದೆ ಆತ್ಮ, ಆ ಆತ್ಮ ನಾನು. ಆ ಆತ್ಮದ ತಂದೆ ಶಿವ ಪರಮಾತ್ಮ, ಅವನು ನಿರಾಕಾರ, ಅವನು ನಿಜವಾದ ನಮ್ಮ ತಂದೆ. ನನಗೂ ಅವನಿಗೂ ಸಂಬಂಧ ಇದೆ. ನಾನು ಆತ್ಮ, ಅವನು ಪರಮಾತ್ಮ. ನಾನು ಸಾಯಲ್ಲ, ಅವನೂ ಸಾಯಲ್ಲ. ಆದರೆ ಈ ನಮ್ಮ ಲೌಕಿಕ ಜಗತ್ತಿನ ತಂದೆ, ಅಂದರೆ ಪ್ರಾಪಂಚಿಕ ಜಗತ್ತಿನ ತಂದೆಯಿಂದ ಬಂದಂಥ ಈ ಶರೀರ ಒಂದು ದಿನ ನಾಶ ಆಗಿಬಿಡ್ತದೆ. ಆದರೆ ನಾನು ಮಾತ್ರ ಸಾಯಲ್ಲ ಅನ್ನುವಂಥದ್ದು ಎಷ್ಟು ಬೇಗ ನಮ್ಗೆ ಅರ್ಥ ಆಗುತ್ತೋ, ಎಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅರ್ಥ ಆಗುತ್ತೋ, ಆವತ್ತಿಂದ ಯಾರೊಬ್ಬರೂ ಕೂಡ ತಪ್ಪುಗಳನ್ನು ಮಾಡಲ್ಲ ಜೀವನದಲ್ಲಿ. ಅವರಿಗೆ ದೈವ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ. ಅವತ್ತಿಂದ ಯಾವ ಕಾರಣಕ್ಕೂ ಕೂಡ ಅವರು ಸಂಸಾರದಲ್ಲಿ ಇದ್ದುಕೊಂಡೇ ವೈರಾಗ್ಯವನ್ನು ತಾಳಿ, ಅವರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಅನುಭವಿಸಿ, ಎಷ್ಟು ಬೇಕೋ ಅಷ್ಟನ್ನೇ ತಿಂದು ಅವರು ಈ ಜೀವನವನ್ನು ಬಹಳ ಇತಿಮಿತಿಯಿಂದ ನಡೆಸ್ತಾರೆ. ಇದು ಗೊತ್ತಿಲ್ಲದಲೇ ಹೋದರೆ ಭ್ರಮೆಯಲ್ಲಿ ಬಿದ್ದಂತಹ ಈ ಮನುಷ್ಯ ಈ ಅಜ್ಞಾನದಿಂದ, ಅಂಧಕಾರದಿಂದ, ಈ ಮಾಯೆಯ ಮುಸುಕಿನಲ್ಲಿ ತಗಲಾಕ್ಕೊಂಡು ಮಾಡಬಾರ್ದಂಥದ್ದೆಲ್ಲ ಮಾಡಿ, ಅನುಭವಿಸೋಕ್ಕೆ ಸಾಧ್ಯವಿಲ್ಲದಂಥದ್ದೆಲ್ಲವನ್ನು ಕೂಡ ಅನುಭವಿಸಿ, ತನಗೆ ಅಗತ್ಯವಿಲ್ಲದದ್ದನ್ನೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಹೋಗಿ ಬೇಕಾದಷ್ಟು ಪಾಪಕರ್ಮಗಳನ್ನು ಮಾಡ್ಕೊಂಡು ಬಿಡ್ತಾನೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಮನುಷ್ಯನಿಗೆ ಆಧ್ಯಾತ್ಮಿಕ ಬೇಕು, ಆಧ್ಯಾತ್ಮಿಕ ವಿದ್ಯೆ ಬೇಕು. ಅದಕ್ಕೋಸ್ಕರ ಆಧ್ಯಾತ್ಮಿಕ ತಿಳಿದಿರ್ತಕ್ಕಂಥ ತಂದೆ ತಾಯಿಗಳು ಬೇಕಾಗಿದೆ ನಮಗೆ. ಗುರು ಮಠಗಳು ಆಮೇಲೆ, ಗುರು ಮಠಗಳು ಅದು ಮೂರನೇ ದರ್ಜೆ. ನಮಗೆ ಮನೆಯಿಂದಲೇ ಏನಾದರೂ ನಮ್ಮ ತಂದೆ ತಾಯಿಯಿಂದ ನಮಗೆ ಈ ಮೋಕ್ಷ ಮಾರ್ಗದ ವಿಚಾರಗಳು ತಿಳಿದು, ಏಕದೇವ ಆರಾಧನೆಯನ್ನು ತಿಳಿದು, ಒಬ್ಬನೇ ದೇವರು ಅಂತಕ್ಕಂಥದ್ದನ್ನು ತಿಳಿದು, ಈ ನಮಗೇನಾದರೂ ಆತ್ಮ ಪರಮಾತ್ಮನ ಸಂಬಂಧ ನಮ್ಮ ಪೇರೆಂಟ್ಸಿಂದ ಅಥವಾ ನಮ್ಮ ತಂದೆ ತಾಯಿಯಿಂದ ನಮಗೆ ಸಿಕ್ತು ಅಂತಂತಂದರೆ ನಮ್ಮಂತಹ ಪುಣ್ಯವಂತರು, ಭಾಗ್ಯಶಾಲಿಗಳು ಮತ್ತೊಬ್ಬರಿಲ್ಲ. ನಾವು ದೇವರನ್ನು ಹುಡುಕೋದಕ್ಕೆ, ದೇವರನ್ನು ತಿಳ್ಕೊಳ್ಳೋದಕ್ಕೆ, ದೇವರ ಧ್ಯಾನ, ಪೂಜೆ, ಯೋಗ, ಶಿವಯೋಗ ಅವೆಲ್ಲವನ್ನು ಮಾಡಲಿಕ್ಕೆ ಇಂಥ ನಿರ್ದಿಷ್ಟವಾದಂತಹ ವಯಸ್ಸು ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಬಸವಣ್ಣನವರು ಹೇಳಿರ್ತಕ್ಕಂಥ ವಚನ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಇದೇನು ಹೊಸ ವಚನ ಅಲ್ಲ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಈ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ.
ಪೂಜಿಸು ಕೂಡಲ ಸಂಗಮ ದೇವನ. ಯಾವಾಗಲೇ ನಮ್ಮ ಶರಣರು ಹೇಳ್ಬಿಟ್ಟಿದ್ದಾರೆ, ಬಸವಣ್ಣವ್ರು ಹೇಳ್ಬಿಟ್ಟಿದ್ದಾರೆ, ಅಪ್ಪ ನಿಮಗಿನ್ನ ನಿಮ್ಮ ಶರೀರದಲ್ಲಿ ಚೈತನ್ಯ ಇರುವಂತಹ ಸಂದರ್ಭದಲ್ಲಿ, ನಿಮಗೆ ಬುದ್ಧಿ ಮತ್ತು ಮತಿ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ, ನಿಮ್ಮ ಮನಸ್ಸು ವಿಕಲ್ಪ ಆಗದ ಮುಂಚೆ, ನಿಮ್ಮ ಶರೀರ ಬಿದ್ದು ಹೋಗಿ ಇನ್ನೇನು ನಾಳೆನೋ ನಾಡ್ದು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗ್ತೀನಿ ಅನ್ನೋ ಸಮಯದಲ್ಲಿ ಎಲ್ಲಿದ್ದೀಯಪ್ಪ ಶಿವನೇ, ಹೆಂಗಿದೆಯಪ್ಪ ಶಿವನೇ ಅನ್ನೋವಂಥದ್ದಲ್ಲ. ನೀವು ಗಟ್ಟಿಮುಟ್ಟಾಗಿದ್ದಂತಹ ಸಂದರ್ಭದಲ್ಲಿ ಭಗವಂತನನ್ನು ನೆನೆರಿ. ನಿಮ್ಮ ಶರೀರ ಗೂಡು ಹೋಗದ ಮುನ್ನ, ನಿಮ್ಮ ಮುಖದ ಚರ್ಮ ಸುಕ್ಕುಗಟ್ಟದ ಮುನ್ನ, ನಿಮ್ಮ ಹಲ್ಲು ಬಿದ್ದು ಹೋಗದ ಮುನ್ನ, ನಿಮ್ಮ ಬೆನ್ನು ಬೆಂಡಾಗದ ಮುನ್ನ, ನಿಮ್ಮ ಅಂಗಾಂಗಗಳೆಲ್ಲ ವೀಕಾಗಿ ಎದ್ದು ನಿಂತ್ಕೊಬೇಕಾದ್ರೆ ಕೋಲಿನ ಸಹಾಯದಿಂದ ಎದ್ದು ನಿಂತ್ಕೊಳ್ಬೇಕು. ಅದು ಹೇಗೆ ಅಂತಂದರೆ ಮಂಡಿ ಮೇಲೆ ಒಂದು ಕೈ ಸಪೋರ್ಟ್ ಇಟ್ಕೊಂಡು ಎದ್ದು ನಿಂತ್ಕೊಳ್ತೀವಲ್ಲ, ಆ ಸಮಯದಲ್ಲಿ ಎಲ್ಲಿದೆಯಪ್ಪ ಶಿವನೇ, ಹೇಗಿದೆಯಪ್ಪ ಶಿವನೇ ಅನ್ನುವಂಥದ್ದಲ್ಲ. ಅದಕ್ಕೂ ಅಂತ ಮುಂಚೆ ಭಗವಂತನನ್ನು ತಿಳ್ಕೊಳ್ರಿ, ಆ ಭಗವಂತನನ್ನು ಅರಿತುಕೊಳ್ಳಿ, ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಸವಣ್ಣನವ್ರು ಹೇಳಿದ್ದಾರೆ. ಅದೇ ಬಸವಣ್ಣನವ್ರು ಹೇಳ್ತಾರೆ, ಎಲೆ ಮನುಷ್ಯ, ಎಲೆ ಆತ್ಮನೇ, ನಿನಗೇನು ನಾಚಿಕೆ ಆಗಲ್ವ? ನಿನಗೆ ಎಷ್ಟು ಸಲ ಹುಟ್ತೀಯಪ್ಪ ನಿನಗೆ ಭೂಮಿ ಮೇಲೆ? ನಿನಗೆ ಲಜ್ಜೆ ಇಲ್ವೇ? ಎಷ್ಟು ಸಲ ನೀ ಈ ಮರಣ ಮತ್ತು ಜನನದ ಸಂಕೋಲೆಯಲ್ಲಿ ಬರ್ತೀಯಪ್ಪ ನೀನು ಅಂತ ಹೇಳ್ತಾರೆ ಒಂದು ವಚನದಲ್ಲಿ. ಉತ್ಪತ್ತಿ ಶುಕ್ಲ ಶೋಣಿ, ಅದರಿಂದ ಆದಂತಹ ಲಜ್ಜೆ ನಿನಗೆ ಸಾಲದೇನಪ್ಪ? ಯಾವುದೋ ಒಂದು ನೀನು ಎಂತಹ ಪವಿತ್ರವಾದಂಥ ಅನ್ನೋದು ಮರೆತು ಬಿಟ್ಟಿದೆಯಾ ಆತ್ಮನೇ? ನೀನು ಶಿವಲೋಕದ ವಾಸಿ, ನೀನು ಆ ಶಿವನ ಅಂಶ. ನೀನು ಹೋಗಿ 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 ಈ ಅಲ್ಪ ಮಾನವನ ಈ ವೀರ್ಯಾಣು ಬಿಂದುವಿನಿಂದ ನೀನು ಆ ಜನಿಸುವಂತಹ ಶರೀರದಲ್ಲಿ ಸೇರ್ಕೋತಾ ಇದ್ದೀಯಾ. ನಿನಗೆ ನಾಚಿಕೆ ಆಗ್ತಾ ಇಲ್ವ? ನಿನಗೆ ನೀನು ಎಂಥ ಶ್ರೇಷ್ಠ ಇದ್ದೀಯಾ? ಆ ಮಾನವನ ಆ ಶುಕ್ಲ ಶೋಣಿಯಿಂದ ಆದಂತಹ ಹೋಗಿ ಶರೀರದೊಳಗಡೆ ಹೋಗಿ 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 ಸೇರ್ಕೋತಾ ಇದೆಯಲ್ಲಪ್ಪ, ನಿನಗೆ ಲಜ್ಜೆ ಸಾಲದೆ? ಮತ್ತೆ ದುರಿತಂಗಳ ಇರುವ ಅಗೆತನವೇಕೆ? ಅದರಲ್ಲಿ ಹೋಗಿ ಮತ್ತೆ ಮತ್ತೆ ತಗುಲ್ಕೊಂಡು ಏನೋ ಒಂದು ಜಿದ್ದಿಡ್ದು ಅಂತಾರ, ನೀನು ಹಠ ಮಾಡೋ ಅಂತಾರ ಹೋಗಿ ಆ ದುರಿತಂಗಳ ಇರುವ ಅಗೆತನವೇಕೆ? ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ? ಯಾಕಪ್ಪ ಮೃತ್ಯು ಬಾಯಿಗೆ ನೀನು ಹೋಗ್ತಾ ಬೀಳ್ತೀಯ, ಹುಟ್ತೀಯ ಸಾಯ್ತೀಯ. ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ? ಸಂಕೋಲೆಯ ಜನನ ಮರಣಗಳನ್ನು ಗೆದ್ದು ಕೂಡಿಕೋ ನಮ್ಮ ಕೂಡಲ ಸಂಗಮ ದೇವನ. ಜನನ ಮರಣಗಳನ್ನು ಗೆದ್ದು ಈ ಸಂಕೋಲೆಯಿಂದ ಬಿಡಿಸ್ಕೋ, ಗೆದ್ದು ಬೇಗ ನೀನು ಆ ನಿರಾಕಾರ ಶಿವನನ್ನು ಸೇರ್ಕೊಳ್ಳಪ್ಪ. ಯಾಕೆ ಹುಟ್ಟಿ ಸಾಯ್ತೀಯ ನೀನು ಅಂಥೇಳಿ ಬಸವಣ್ಣನವರು ಇಷ್ಟು ಹೇಳಿದ್ರೂ ಕೂಡ ನಾವು ಇನ್ನೂ 21ನೇ ಶತಮಾನ ಬಂದು ಇನ್ನೇನು ನಾವು ಹೋಗ್ತಾ ಇದ್ದೀವಿ ಮಣ್ಣಿಗೆ. ಇನ್ನು ಎಷ್ಟು ಯಾವ ವಯಸ್ಸಿಗೆ ನಾವು ಶಿವನನ್ನು ನಾವು ತಿಳ್ಕೊಳ್ಬೇಕು? ಅದಕ್ಕೇನಾರು ವಯಸ್ಸೈತಾ ಅಂತ ನಾವು ಕೇಳ್ತೀವಿ ಅಂತಂದರೆ ನಾವಿನ್ನೂ ಎಲ್ಲಿದ್ದೀವಿ? ಇನ್ನು ನಮಗೆ ಮರಣವೇ ಗ್ಯಾರಂಟಿ, ಮರುಹುಟ್ಟುವೇ ಗ್ಯಾರಂಟಿ. ಈಗಲೂ ಕೂಡ ಚಾನ್ಸ್ ಐತೆ. ಪ್ರತಿಯೊಬ್ಬರೂ ಕೂಡ ಆ ನಿರಾಕಾರ ಶಿವನನ್ನು ತಿಳ್ಕೊಂಡು ಇವತ್ತಿಂದ ಪ್ರಯತ್ನ ಪಟ್ಟರೂ ಕೂಡ ಅವನು ಮಹಾಕರುಣಾಮಯಿ ದೇವರು ನಮಗೆ ಖಂಡಿತವಾಗಲೂ ಸದ್ಗತಿಯನ್ನು ನಮಗೆ ಕೊಡ್ತಾನೆ. ಹೋಗಿದ್ದು ಜೀವನ ಹೋಯಿತು, ಹೋದಂಥ ವಯಸ್ಸು ಹೋಯಿತು. ಇನ್ನು ಉಳಿದಂಥ ವಯಸ್ಸನ್ನಾದ್ರೂ ಕೂಡ ನಾವು ಸದುಪಯೋಗ ಪಡಿಸಿಕೊಂಡ್ರೆ ನಾವು ನಮ್ಮ ಆ ಶಿವಲೋಕ, ನಮ್ಮ ಸ್ವರ್ಗಕ್ಕೆ, ನಮ್ಮ ಸ್ವಂತ ಲೋಕ ಇದೆಯಲ್ಲ, ಆ ಲೋಕಕ್ಕೆ ಹೋಗುವಂತಹ ಚಾನ್ಸು ಇವತ್ತೂ ಇದೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಸಾರಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ, ಪರಿವರ್ತನೆ ಹೊಂದುವಂತಹ ನಾವು ಮನಸ್ಥಿತಿಯವರಾಗಬೇಕು ಅಂತಕ್ಕಂಥದ್ದು ಬಸವ ಟಿವಿಯ ಅಭಿಲಾಷೆ ಆಗಿದೆ. ನಮ್ಮ ದೇಶದಲ್ಲಿ ಅನಕ್ಷರತೆ ಹೆಚ್ಚಾಗಲು ಕಾರಣವೇನು? ನಮ್ಮ ದೇಶದಲ್ಲಿ ಅನಕ್ಷರತೆ ಹೆಚ್ಚಾಗಿರಲು ನಮಗೆ ಭೌಗೋಳಿಕ ಕಾರಣಗಳು ಇದ್ದಾವೆ, ಸಾಮಾಜಿಕ ಕಾರಣಗಳು ಇದ್ದಾವೆ, ಮತ್ತು ಆರ್ಥಿಕ ಕಾರಣಗಳು ಸಹ ಇದ್ದಾವೆ. ಒಟ್ಟಾರೆ ನಮ್ಮ ದೇಶ ಅನಕ್ಷರಸ್ಥ ದೇಶ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕೆ ಹೀಗಾಯಿತು ನಮ್ಮ ದೇಶದಲ್ಲಿ? ಅನಕ್ಷರತೆ ಯಾಕೆ ಹೆಚ್ಚಾಯಿತು ಅಂತಂದರೆ ಇದಕ್ಕೆ ಒಂದು ಕಾರಣ, ನಮ್ಮ
ಈ ವರ್ಗದ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ವರ್ಗ, ಈ ಚಾತುರ್ವರ್ಣಗಳು, ಈ ಚಾತುರ್ವರ್ಣಗಳ ಈ ವ್ಯವಸ್ಥೆನೇ ನಮಗೆ ಕಾರಣ ಎಲ್ಲರಿಗೂ ಎಜುಕೇಷನ್ ಸಿಗದೇ ಇರತಕ್ಕಂಥದ್ದು. ಇವಾಗ ಒಂದು ನಾವು ಈ ಕ್ರಿಸ್ತ ಪೂರ್ವ ನಮಗೆ ಈ ದೇಶದ ಅತಿ ದೊಡ್ಡ ಒಬ್ಬ ಆಚಾರ್ಯರಾಗಿ ಅಂದರೆ ಧರ್ಮಗುರುಗಳಾಗಿ ಬಂದಿದ್ದು ಅಂತಂದರೆ ಬುದ್ಧನ ನಂತರ ಅದಕ್ಕೊಂತ ಮಹಾವೀರ ಬಂದಿದ್ದ, ನಂತರ ಬುದ್ಧ, ನಂತರ ಬಂದಂಥವರು ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಅವರ ವೇದ ಉಪನಿಷತ್ತುಗಳು ಇವೆಲ್ಲವನ್ನು ಕೂಡ ಅವರು ಅಭ್ಯಾಸ ಮಾಡ್ತಾ ಅವ್ರು ಏನು ಮಾಡಿದ್ರು ಅಂತಂತಂದರೆ ಈ ಚಾತುರ್ವರ್ಣಗಳಿಗೆ ಶಕ್ತಿ ತುಂಬಿಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ವರ್ಗ ಭೇದಗಳೇನಿದೆಯಲ್ಲ, ಈ ವರ್ಗ ಭೇದಕ್ಕೆ ಒಂದಷ್ಟು ಶಕ್ತಿಯನ್ನು ತುಂಬಿಟ್ರು ಅವರು. ಬ್ರಾಹ್ಮಣನು ಅತ್ಯಂತ ಶ್ರೇಷ್ಠ, ಅವನು ದೇವರಿಗೆ ಸರಿಸಮಾನ, ಅವನು ದೇವರ ಪ್ರತಿನಿಧಿ ಅನ್ನುವ ರೀತಿಯಲ್ಲಿ ಅವರು ಈ ವೇದ ಉಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಭಾಷಾಂತರ ಮಾಡುವ ಸಂದರ್ಭದಲ್ಲಿ ಆ ಬ್ರಾಹ್ಮಣನ ಘನತೆಯನ್ನು, ಬ್ರಾಹ್ಮಣನ ಒಂದು ಕೀರ್ತಿಯನ್ನು, ಅವನ ಶ್ರೇಷ್ಠತೆಯನ್ನು ಬಲವಾಗಿ ಪ್ರತಿಪಾದಿಸಿಬಿಟ್ರು. ಹೌದೇನೋ ಅಂತ ಹೇಳಿಬಿಟ್ಟು ಜನ ನಂಬಿಟ್ರು. ಯಾಕೆ ಅಂತಂದರೆ ಇವರಿಗೆ ಯಾರಿಗೂ ಕೂಡ ಸಂಸ್ಕೃತ ಗೊತ್ತಿಲ್ಲ. ಸಂಸ್ಕೃತ ಬಲ್ಲವರು ವೇದ ಉಪನಿಷತ್ತುಗಳನ್ನು ಯಾವ ರೀತಿ ಭಾಷಾಂತರ ಮಾಡಿ ಕೊಟ್ಟರೋ ಅದನ್ನೇ ಇವರು ಓದಿದ್ರೆ ಹೊರತು ನಿಜವಾದಂತಹ ಮೂಲ ಶ್ಲೋಕಗಳನ್ನು ಓದೋದಕ್ಕೆ ಇವ್ರಿಗೆ ಯಾರಿಗೂ ಕೂಡ ಸಂಸ್ಕೃತ ಗೊತ್ತಿಲ್ಲ. ಹೀಗಾಗಿ ಇವೆಲ್ಲವೂ ಕೂಡ ಬ್ರಾಹ್ಮಣೀಕರಣ ಮಾಡಲಾಯಿತು. ಈ ವೇದ ಉಪನಿಷತ್ತುಗಳನ್ನೆಲ್ಲವನ್ನು ಕೂಡ ಬ್ರಾಹ್ಮಣೀಕರಣಗೊಳಿಸಲಾಯಿತು. ಅಲ್ಲಿ ಬ್ರಾಹ್ಮಣ ಮಾತ್ರ ವಿದ್ಯೆ ಕಲೀಲಿಕ್ಕೆ ಅರ್ಹ. ಅವನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ವಿದ್ಯೆಯನ್ನು ಕಲಿಯುವ ಅರ್ಹತೆ ಇಲ್ಲ, ವೇದಗಳನ್ನು ಓದುವ ಅರ್ಹತೆ ಇಲ್ಲ, ಉಪನಿಷತ್ತುಗಳನ್ನು ಓದುವಂಥ ಅವಕಾಶ ಇಲ್ಲ. ಹೀಗಾಗಿ ಈ ವಿದ್ಯೆ ಅಂತಕ್ಕಂಥದ್ದು ಬ್ರಾಹ್ಮಣರ ಸ್ವತ್ತು. ಇನ್ನು ಉಳಿದವರು ಏನು ಮಾಡಬೇಕು? ವಿದ್ಯೆ ಬ್ರಾಹ್ಮಣರ ಸ್ವತ್ತಾಯಿತು, ದೇವರು ಬ್ರಾಹ್ಮಣರ ಸ್ವತ್ತಾಯಿತು, ದೇವಸ್ಥಾನಗಳು ಬ್ರಾಹ್ಮಣರ ಸ್ವತ್ತಾಯಿತು, ಎಲ್ಲವೂ ಆಯಿತು. ಮತ್ತು ಉಳಿದಂಥವ್ರು ಏನು ಮಾಡಬೇಕು? ಉಳಿದಂಥವನು ಯಾರು? ಅವ್ರ ಕೆಳಗಡೆ, ಬ್ರಾಹ್ಮಣರ ಕೆಳಗಡೆ ಇರ್ತಕ್ಕಂಥವನು ಯಾರು? ಕ್ಷತ್ರಿಯ ಏನು ಮಾಡಬೇಕು? ಅವನು ಹೊಡೆದಾಡಬೇಕು, ಕತ್ತಿ ಹಿಡ್ಕೊಂಡು ಕಡ್ದಾಡಬೇಕು, ಅವನ ದೇಶ ಆಳಬೇಕು. ಅವನಿಗೆ ರಾಜಗುರುವಾಗಿ ಈ ಬ್ರಾಹ್ಮಣ ಇರಬೇಕು. ಯಾಕೆಂದರೆ ಅವನಲ್ಲಿ ವಿದ್ಯೆ ಇದೆ ಅಂತ ಹೇಳ್ಕೊಂಡು ಅವನು ಇವರಿಗೆ ರಾಜಗುರುವಾಗಿರಬೇಕು. ಇನ್ನು ಮೂರನೆಯವನು ವೈಶ್ಯ. ಅವನು ವ್ಯಾಪಾರ ಮಾಡ್ಕೊಂಡಿರಬೇಕು. ಜನಗಳಿಗೆ ಏನೇನು ಬೇಕೋ ದವಸ ಧಾನ್ಯ ಇತರೆ ಎಲ್ಲ ಸಲಕರಣೆಗಳನ್ನು ಕೊಟ್ಕೊಂಡು ಅವನು ಸಮಾಜಕ್ಕೆ ವ್ಯಾಪಾರಸ್ಥನಾಗಿ ನಿಂತು ಅವನು ವ್ಯವಹಾರವನ್ನು ನೋಡಿಕೊಳ್ಬೇಕು. ಇನ್ನು ನಾಲ್ಕನೇವನು ಯಾರು? ಇನ್ನು ನಾಲ್ಕನೇವನು ಶೂದ್ರನ ಕೆಲಸ ಏನಂಗಾದರೆ, ಈ ಶೂದ್ರ ಇವರು ಮ್ಯಾಲಿದಾರಲ್ಲ 3 ಜನ, ಆ 3 ವರ್ಗ ಇದೆಯಲ್ಲ, ಆ 3 ವರ್ಗದವರು ಸೇವೆ ಮಾಡಬೇಕು. ಈ 3 ವರ್ಗದವರು ಸೇವೆ ಮಾಡಬೇಕು. ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣನ ಸೇವೆ. ಕೆಳಗಡೆ ಕೂತ್ಕೊಂಡವನಲ್ಲ ಇವನು, ಅವ್ರನ್ನ ಮ್ಯಾಲೆ ಹೊತ್ಕೊಂಡು ಕೂತ್ಕೊಂಡಿದ್ದಾನಲ್ಲ ಇವನು. ಅವರಿಗೆ ಚಪ್ಪಲಿ ಹೊಲ ಕೊಡಬೇಕು, ಅವನಿಗೆ ದಾಸನಾಗಿ ದುಡಿಬೇಕು, ಅವನಿಗೆ ನೈರ್ಮಲ್ಯವನ್ನು ಕೊಡಬೇಕು, ಅವನಿಗೆ ಸ್ಯಾನಿಟೈಸ್ ಕೊಡಬೇಕು. ಅಲ್ಲಿ ನಾಯಿ ಸತ್ತೋದ್ರೆ ಆ ಕೇರಿನಲ್ಲಿ ಹೋಗಿ ಹೊತ್ಕೊಂಡು ಬಂದು ಈಚೆ ಹಾಕಬೇಕು. ಎಲ್ಲ ಚಪ್ಪಲಿ ಹೊಲ್ಕೊಡೋದ್ರಿಂದ ಹಿಡ್ಕೊಂಡು ಅವನಿಗೆ ದಾಸನಾಗಿ ಈ 3 ವರ್ಗದ ಜನರಿಗೆ ಇವನು ದುಡಿಬೇಕು. ಈ ರೀತಿಯ ಒಂದು ಗುರುಕುಲ ಅಥವಾ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ವರ್ಗಗಳೇನಾಯ್ತಲ್ಲ, ಈ ವರ್ಗಗಳ ವಿಚಾರದಲ್ಲಿ ಏನಾಯಿತು ಅಂತಂದರೆ ಜನ ಇದಕ್ಕೆ ಕಟ್ಟು ಬಿದ್ದುಬಿಟ್ರು. ಕಟ್ಟು ಬಿದ್ದಾಗ ಬ್ರಾಹ್ಮಣ ಅಂತಂದರೆ ಅವನಿಗೆ ಮಾತ್ರ ಎಜುಕೇಷನ್ನು, ಅವನಿಗೆ ಮಾತ್ರ ವಿದ್ಯೆ, ಅವನು ಮಾತ್ರ ಸಂಸ್ಕೃತವನ್ನು ಕಲಿಬೇಕೆ ಹೊರತು ಬೇರೆ ಯಾರಾದ್ರೂ ಸಂಸ್ಕೃತವನ್ನು ಕಲಿತರೆ, ವೇದಗಳನ್ನು ಓದಿದ್ರೆ, ಉಪನಿಷತ್ತುಗಳನ್ನು ಓದಿದ್ರೆ, ಶಾಸ್ತ್ರಗಳನ್ನು ಪುರಾಣಗಳನ್ನು ಓದಿದ್ರೆ ಅದು ಅಪಚಾರ, ಅದು ಅತ್ಯಂತ ಘೋರವಾದಂಥ ಅಪಚಾರ ಅಂತ ಹೇಳಿಬಿಟ್ಟು ತೀರ್ಮಾನಕ್ಕೆ ಬರಲಾಯಿತು. ಹೀಗಾಗಿ
ಈ ಒಂದೇ ವರ್ಗಕ್ಕೆ ಸಿಕ್ಬಿಡ್ತು ಎಜುಕೇಷನ್, ಒಂದೇ ವರ್ಗಕ್ಕೆ ಸಿಕ್ಬಿಡ್ತು. ಅದು ಎಂಥದ್ದು? ಗುರುಕುಲ ಟೈಪ್ ಆಫ್ ಎಜುಕೇಷನ್. ಆ ಗುರುಕುಲ ಟೈಪ್ ಆಫ್ ಎಜುಕೇಷನ್ನಲ್ಲಿ ಯಾರು ಹೋಗ್ತಾ ಇದ್ರು ಅಂತಂತಂದರೆ ಎಲ್ಲರೂ ಬ್ರಾಹ್ಮಣ ಒಟುಗಳು ಮಾತ್ರ ಹೋಗ್ತಾಯಿದ್ರು. ಅಲ್ಲಿ ಸ್ಯಾನ್ಸ್ಕ್ರಿಟಲ್ಲಿ ಅವರು ವಿದ್ಯೆಯನ್ನು ಕಲಿತಾಯಿದ್ರು. ಎಲ್ಲಿಯವರೆಗೆ ಇದು ನಡೀತು ಆಟ ಅಂತಂತಂದರೆ ಮಹಮ್ಮಡಿಯನ್ಸು ನಮ್ಮ ದೇಶಕ್ಕೆ ಬರೋವರೆಗೂ ಬೇರೆ ಯಾರಿಗೂ ವಿದ್ಯೆ ಸಿಕ್ಕಿರಲಿಲ್ಲ. ಅಂದರೆ ಮುಸಲ್ಮಾನರು ಈ ದೇಶಕ್ಕೆ ಬರ್ತಾರೆ, ಈ ದೇಶಕ್ಕೆ ಮುಸಲ್ಮಾನರು ಬರೋವರೆಗೂ ಯಾರಿಗೂ ಕೂಡ ಅನ್ಯ ಮತೀಯರಿಗೆ, ಅನ್ಯ ವರ್ಗದವರಿಗೆ ಎಜುಕೇಷನ್ನು ಸಿಕ್ಕೋದೇ ಇಲ್ಲ. ಅವರು ಬಂದು ಸಾರ್ವತ್ರಿಕ ಮಾಡಿ ಎಲ್ಲರಿಗೂ ಎಜುಕೇಷನ್ ಕೊಡ್ತಾರೆ. ನಂತರ ದಿನಮಾನದಲ್ಲಿ ಈ ಇಂಗ್ಲೀಷ್ನವ್ರು ಬರ್ತಾರೆ, ಈ ಆಂಗ್ಲದವರು ಬಂದ ಮೇಲೆ ಶಿಕ್ಷಣವನ್ನು ಸರ್ವರಿಗೂ ಸಿಕ್ಕುವಂತೆ ಶಿಕ್ಷಣ ಸಂಸ್ಥೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಕಟ್ಟಿಸಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಡ್ತಾರೆ. ಡೇ ಸ್ಕೂಲ್ಗಳು ಮಾಡ್ತಾರೆ, ನೈಟ್ ಸ್ಕೂಲ್ಗಳು ಮಾಡ್ತಾರೆ, ಅಡಲ್ಟ್ ಎಜುಕೇಷನ್ಸ್ ಮಾಡ್ತಾರೆ, ಅಂದರೆ ವಯಸ್ಕರ ಶಿಕ್ಷಣಗಳನ್ನು ಮಾಡ್ತಾರೆ. ಇದೆಲ್ಲವನ್ನು ಮಾಡಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಟ್ಟಾಗ ನಾವೆಲ್ಲರೂ ಕೂಡ ಸಾಕ್ಷರರಾಗ್ತೀವಿ, ಅಂದರೆ ಅಕ್ಷರಸ್ಥರಾಗ್ತೀವಿ. ಸುಮಾರು ಒಂದು 4500 ವರ್ಷಗಳು ಈ ಎಜುಕೇಷನ್ ಅಂತಕ್ಕಂಥದ್ದು ಬ್ರಾಹ್ಮಣರಿಗೆ ಮಾತ್ರ ಮೀಸಲಾಗಿತ್ತು. ಅದು ಬ್ರಾಹ್ಮಣರಿಗೆ ಓದೋದೇ ಒಂದು ಕಾಯಕ ಆಗಿತ್ತು. ಉಳಿದವರಿಗೆಲ್ಲ ಕೆಲಸವೇ ಕಾಯಕ ಆದರೆ ಈ ಬ್ರಾಹ್ಮಣರಿಗೆ ಓದುವಂಥದ್ದೇ ಒಂದು ಕಾಯಕ ಆಯಿತು. ಹೀಗಾಗಿ ಈ ದೇಶದಲ್ಲಿ ಈ ಜಾತಿಗಳು ಹುಟ್ಕೊಂಡಿದ್ದೂ ಕೂಡ ಹೀಗೇ. ಈ ಜಾತಿನೇ ಈ ದೇಶಕ್ಕೆ ಒಂದು ದೊಡ್ಡ ಮಾರಕ. ಈ ದೇಶದಲ್ಲಿ 6000 ಮುಖ್ಯ ಜಾತಿಗಳಿದ್ದಾವೆ. 6000 ಮುಖ್ಯ ಜಾತಿಗಳಿದ್ದಾವೆ. 85,000 ಉಪಜಾತಿಗಳಿದ್ದಾವೆ. ಕರ್ನಾಟಕದಲ್ಲೇ 225 ಜಾತಿಗಳಿದ್ದಾವೆ. ಇಲ್ಲಿ ಜಾತಿಗೊಬ್ಬ ಗುರುಪೀಠ ಇದೆ, ಜಾತಿಗೊಬ್ಬ ಗುರು ಇದ್ದಾನೆ. ಇನ್ನು ಮುಂದೆ ಆಗುವಂಥ ಬೆಳವಣಿಗೆ ಏನು ಗೊತ್ತಾ? ಇನ್ನು ಮುಂದೆ ಆಗುವಂಥ ಬೆಳವಣಿಗೆ ಜಾತಿಗೊಂದು ರಾಜಕೀಯ ಪಕ್ಷ ಹುಟ್ಕೊಳ್ತದೆ. ಇವಾಗ ನೋಡ್ರಿ, ಅವರವ್ರ ಜಾತಿ ಬಲ ಮಾಡ್ಕೊಂಡ್ರ, ಅವರವ್ರ ಜಾತಿಗೊಬ್ಬ ಪೀಠಗಳನ್ನ ಕಟ್ಕೊಂಡ್ರ, ಅವರವ್ರ ಜಾತಿಗೊಬ್ಬ ಧರ್ಮಗುರು ಮಾಡ್ಕೊಂಡ್ರ. ಇನ್ನು ಉಳ್ಕೊಂಡಿರೋ ಬೆಳವಣಿಗೆ ಏನು? ಇನ್ನೊಂದು ಜಾತಿಗೊಂದು ರಾಜಕೀಯ ಪಕ್ಷ ಕಟ್ಕೋಬೇಕಾಗಿದೆ. ಈ ಜಾತಿಗೊಂದು ರಾಜಕೀಯ ಪಕ್ಷ ಕಟ್ಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ಪಾರ್ಲಿಮೆಂಟು ಏನು ನಮ್ಮ ಜಾತ್ಯತೀತ ಭಾರತ, ಜಾತ್ಯತೀತ ಪ್ರಜಾಪ್ರಭುತ್ವ, ಜಾತ್ಯತೀತ ಸರ್ಕಾರ ಅಂತ ನಾವು ಹೇಳ್ಕೊತೀವಲ್ಲ, ಜಾತ್ಯತೀತ ಸಂವಿಧಾನ ಅಂತ ಹೇಳ್ಕೊತೀವಲ್ಲ, ಇದೆಲ್ಲ ಮೂಲೆ ಗುಂಪಾಗಿ ಜಾತಿ ಮುಖಂಡರ ಪಾರ್ಲಿಮೆಂಟ್ ಆಗುತ್ತೆ. ಜಾತಿ ಮುಖಂಡರ ಪಾರ್ಲಿಮೆಂಟು ಎಲ್ಲ ಹಂಚಿಕೆ ಆಗಿಬಿಡ್ತದೆ. ಆಮೇಲೆ ಇಡೀ ದೇಶನೇ ಜಾತಿ ಆಧಾರದ ಮೇಲೆ ಹಂಚಿಕೆ ಆಗುವಂಥ ಅಪಾಯ ನಮ್ಮಲ್ಲಿ ಈಗ ಇರಲಿ. ಆದ್ರೂ ಕೂಡ ನಾವೆಲ್ಲ ಸುಧಾರಿಸಿದ್ದೀವಿ, ಎಲ್ಲರಿಗೂ ಶಿಕ್ಷಣ ಸಿಕ್ಕಿದೆ, ನಾವೆಲ್ಲರೂ ಇವಾಗ ಸಾಕ್ಷರಸ್ಥರಾಗಿದ್ದೀವಿ. ಇನ್ನೊಂದು ವಿಪರ್ಯಾಸ ಏನಪ್ಪ ಅಂತಂದರೆ, ಸರಸ್ವತಿಯನ್ನು ಈ ಭಾರತ ದೇಶದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ನಾವೇ. ಏನು ವಿದ್ಯಾದೇವತೆ ಸರಸ್ವತಿಯನ್ನು ಈ ದೇಶದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ನಾವೇ ಅನಕ್ಷರಸ್ಥರಾಗಿದ್ದೀವಿ. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ, ಲಕ್ಷ್ಮಿನೂ ಇಲ್ಲ, ಸರಸ್ವತಿನೂ ಇಲ್ಲ. ಲಕ್ಷ್ಮಿನ ಇಟ್ಕೊಂಡಿದ್ದೀವಿ, ಬೇರೆ ದೇಶಕ್ಕೆ ಸಾಲ ಕೇಳಕ್ಕೆ ಹೋಗ್ತೀವಿ. ಇನ್ನು ಸರಸ್ವತಿನ ಇಟ್ಕೊಂಡಿದ್ದೀವಿ, ನಮಗೆ ವಿದ್ಯಾಬುದ್ಧಿನೇ ಇಲ್ಲ, ನಮಗೆ ಶಿಕ್ಷಣವೇ ಇಲ್ಲ. ಇಬ್ಬರೂ ಕಟ್ಟಾಕೊಂಡಿದ್ರು ಕೂಡ ನಮ್ಮ ದೇಶದಲ್ಲಿ ಎರಡೂ ಕೊರತೆ ಇದೆ. ಬೇರೆ ದೇಶದಲ್ಲಿ ಇಬ್ಬರೂ ಇಲ್ಲ, ಅವರೆಲ್ಲ ಚೆನ್ನಾಗವ್ರೆ. ಲಕ್ಷ್ಮಿನೂ ಇಲ್ಲ, ಸರಸ್ವತಿನೂ ಇಲ್ಲ, ಆ ದೇಶದವರೆಲ್ಲ ಚೆನ್ನಾಗವ್ರೆ. ಇಂತಹ ಒಂದು ಕರಾಳವಾದಂತಹ ಒಂದು ವಿಷಮ ಸ್ಥಿತಿಯನ್ನು ನಾವು ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈ ರಾಜಕಾರಣಿಗಳದ್ದು ಕಾಟ ಬೇರೆ. ಈ ಕಲಿತಂತಹ ಒಂದು ಸ್ವಲ್ಪ ಜ್ಞಾನ ಬಂದಂತಹ ರಾಜಕಾರಣಿಗಳು ಯಾವ ರೀತಿ ಈ ದೇಶವನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಮೊನ್ನೆ ಒಂದು ಸರ್ವೆ ಬಂದಿದೆ. ಆ ಸರ್ವೆ ಪ್ರಕಾರವಾಗಿ ಪ್ರತಿಯೊಬ್ಬ ರಾಜಕಾರಣಿಯ ಆಸ್ತಿ ಮಿನಿಮಮ್ಮು 5 ಕೋಟಿ, ಮ್ಯಾಕ್ಸಿಮಮ್ಮು 39 ಕೋಟಿ ಇದೆ ಅಂತೇಳ್ಬಿಟ್ಟು ಇತ್ತೀಚಿನ ಒಂದು ಸಂಶೋಧನೆಯ ವಿಚಾರಗಳು ತಿಳಿದು ಬಂದಿದೆ. ಅದೇ ರೀತಿ ನಮ್ಮ ದೇಶದಲ್ಲಿರ್ತಕ್ಕಂಥ ವೈಟ್ ಕಾಲರ್ಸ್ ಅಂತ ಏನು ಹೇಳ್ತೀವಿ ಅಧಿಕಾರಿಗಳು, ಈ ಅಧಿಕಾರಿಗಳ ಆಸ್ತಿನ ಸರ್ವೆ ಮಾಡಿದ್ದಾರೆ.
ಮಿನಿಮಮ್ 5 ಕೋಟಿ, ಅಂದರೆ ರಾಜಕಾರಣಿಗಳಂತ ಜಾಸ್ತಿ ಆಯಿತು, ರಾಜಕಾರಣಿಗೆ ಇನ್ನೂ ಜಾಸ್ತಿ ಆಯಿತು ಇವ್ರದ್ದು. ಮಿನಿಮಮ್ 5 ಕೋಟಿ, ಮ್ಯಾಕ್ಸಿಮಮ್ಮು 250 ಕೋಟಿ ಆಸ್ತಿ ಇದೆಯಂತೆ ಒಬ್ಬೊಬ್ಬ ಅಧಿಕಾರಿ ಹತ್ರ. ಒಬ್ಬೊಬ್ಬ ಅಧಿಕಾರಿ ನೋಡಿ, ರಾಜಕಾರಣಿಗಾದರೂ ಒಂದು ಮಿತಿ ಇದೆ. ಅವನು ಮಿನಿಮಮ್ಮು 5 ಕೋಟಿ, ಮ್ಯಾಕ್ಸಿಮಮ್ಮು 39 ಕೋಟಿ. ಯಾರ್ದು? ರಾಜಕಾರಣಿದು. ಅಧಿಕಾರಿಗಳದು ಮಿನಿಮಮ್ 5 ಕೋಟಿ, ಮ್ಯಾಕ್ಸಿಮಮ್ಮು 250 ಕೋಟಿ ಆಸ್ತಿ ಇದೆ ಒಬ್ಬೊಬ್ಬ ಅಧಿಕಾರಿ ಹತ್ರ ಅಂಥೇಳಿ ಇತ್ತೀಚಿನ ವರದಿ ನಮಗೆ ಸಿಕ್ಕಿದೆ. ಅಂತಂದರೆ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಇವರಿಬ್ಬರ ಸಂಪಾದನೆ, ಇವರ ಆಸ್ತಿಯನ್ನು ನಾವು ಲೆಕ್ಕಾಚಾರ ಹಾಕಿದಾಗ ನಮ್ಮ ದೇಶದ ಬಹುಪಾಲು ಆಸ್ತಿ ಅಂದರೆ 80% ಆಸ್ತಿ ರಾಜಕಾರಣಿಗಳದು ಮತ್ತು ಅಧಿಕಾರಿಗಳದಾಗಿದೆ. ಇನ್ನೆಲ್ಲಿಂದ ಬಡತನ ಹೋಗುತ್ತೆ ನಮ್ಮದು? ಇನ್ನೆಲ್ಲಿಂದ ಎಲ್ಲರಿಗೂ ಶಿಕ್ಷಣ ಸಿಗುತ್ತೆ ನಮ್ಮದು? ಇವತ್ತು ಶಿಕ್ಷಣ ಸಂಸ್ಥೆಗಳ ವ್ಯಾಪಾರಿ ಸಂಸ್ಥೆಗಳಾಗಿದ್ದಾವಲ್ಲ. ಇವೆಲ್ಲವನ್ನು ನಾವು ಈ ಗೊಂದಲಮಯವಾದಂತಹ ಸಮಾಜ, ಈ ಸುಧಾರಣೆ, ಈ ಕಾನೂನುಗಳು ಇವೆಲ್ಲ ನೋಡಿದ್ರೆ ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ? ನಾವು ಅಕ್ಷರಸ್ಥರ ಆದ ಮೇಲೆ, ನಮಗೆಲ್ಲ ಅಕ್ಷರ ಜ್ಞಾನ ಬಂದ ಮೇಲೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಗೊಂದಲವನ್ನು ಮೂಡಿಸುವಂಥದ್ದಾಗಿದೆ. ಏನೇ ಇರಬಹುದು, ನಮ್ಮ ದೇಶ ಒಂದು ಸಾಕ್ಷರತೆಯಲ್ಲಿ ನಾವು ಹಿಂದುಳಿದಕ್ಕೆ ಕಾರಣ ನಮಗೆ ಸುಮಾರು ಒಂದು 4500 ವರ್ಷಗಳವರೆಗೆ ನಮಗೆ ವಿದ್ಯೆ ಸಿಗದೇ ಇರತಕ್ಕಂಥದ್ದಕ್ಕೆ ಕಾರಣ ಒಂದೇ ವರ್ಗಕ್ಕೆ ಸೀಮಿತ ಮಾಡಿಬಿಟ್ರು. ವಿದ್ಯೆ ಅಂತಕ್ಕಂಥದ್ದು ಒಂದೇ ವರ್ಗ ಕಲಿಬೇಕು ಅಂತ ಮಾಡಿದಂಥದ್ದು ನಾವು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಲಿಕ್ಕೆ ಕಾರಣ ಆಯಿತು. ಆದರೆ ಅದರ 100 ಪಟ್ಟು ವೇಗದಲ್ಲಿ ನಮ್ಮಲ್ಲಿ ವಿದ್ಯೆ ಬೆಳೀತಾ ಐತೆ. ಇಲ್ಲಿ ಕಲಿತಂತಹ, ಇಲ್ಲಿ ಡಿಗ್ರಿಗಳು ಮಾಡಿದಂತಹ ಸಾಕ್ಷರಸ್ಥರು ಹೊರದೇಶದಲ್ಲಿ ಹೋಗಿ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಗಂಭೀರವಾದಂತಹ ಖುಷಿಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ನ್ಯಾಯಾಲಯಗಳಲ್ಲಿ ಗಾಂಧೀಜಿಯವರ ಭಾವಚಿತ್ರ ಹಾಕುತ್ತಾರಲ್ಲ, ಏಕೆ? ಎಲ್ಲ ಕೋರ್ಟ್ಗಳಲ್ಲಿ ಜಡ್ಜು ಕೂತ್ಕೊಳ್ಳುವಂತಹ ಜಾಗದಲ್ಲಿ ಜಡ್ಜು ತಲೆ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 2 ಕಡೆ ನಾವು ಕಂಪಲ್ಸರಿ ಗಾಂಧೀಜಿಯವರ ಫೋಟೋವನ್ನು ನೋಡ್ತೀವಿ. ಒಂದು, ಪ್ರತಿಯೊಂದು ನೋಟಿನ ಮೇಲೆ, ನಮ್ಮ ಇಂಡಿಯನ್ ಕರೆನ್ಸಿ ಪ್ರತಿಯೊಂದು ನೋಟ್ ಮೇಲೆ ಗಾಂಧೀಜಿಯವರ ಒಂದು ಭಾವಚಿತ್ರವನ್ನು, ಅಂದರೆ ಫೋಟೋವನ್ನು ನೋಡ್ತೀವಿ. ಅದೇ ರೀತಿ ಪ್ರತಿಯೊಂದು ನ್ಯಾಯಾಲಯಗಳಲ್ಲಿ, ಅದು ಸಿವಿಲ್ ಕೋರ್ಟ್ ಇರ್ಬೋದು, ಕ್ರಿಮಿನಲ್ ಕೋರ್ಟ್ ಇರ್ಬೋದು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಯಾವುದಿದ್ರೂ ಕೂಡ ಅಲ್ಲಿ ಜಡ್ಜ್ ತಲೆ ಮೇಲೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಾಕಿರ್ತಾರೆ. ಕಾರಣ ಏನಪ್ಪ ಅಂತಂತಂದರೆ, ನಾವು ಸತ್ಯವನ್ನು ಯಾರಿಗೂ ತೋರ್ಸೋಕ್ಕಾಗೋದಿಲ್ಲ. ಆದರೆ ಆ ಸತ್ಯ ಅಂತಕ್ಕಂಥದ್ದು ಅದು ನಿರಾಕಾರ ತತ್ವ. ಅದು ವ್ಯಕ್ತಿಯ ಅಂತರಂಗದಿಂದ ಪ್ರಕಟಣೆ ಆಗುತ್ತೆ. ಅದಕ್ಕೆ ಪ್ರತ್ಯೇಕ ಆಕಾರ ಇಲ್ಲ, ಪ್ರತ್ಯೇಕವಾದಂಥ ಅಸ್ತಿತ್ವ ಇಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನ ಹೃದಯದ ಅಂತರಾಳದಿಂದ ಜ್ಞಾನದ ಅರಿವಾಗಿ ಈಚೆ ಪ್ರಕಟಣೆ ಆಗುವಂತಹ ಒಂದು ತತ್ವ ಅದು. ಅದನ್ನು ನಾವು ಸತ್ಯ ಅಂತ ಕರಿತೀವಿ. ಒಬ್ಬ ಮನುಷ್ಯ ಸತ್ಯವಂತನ ಅಥವಾ ಅಯೋಗ್ಯನ ಅಥವಾ ನೀಚನ, ದುರುಳನ, ದುಷ್ಟನ ಅಂತ ತಿಳ್ಕೊಳ್ಬೇಕು ಅಂತಂತಂದರೆ ಯಾರೂ ಕೂಡ ಅವನನ್ನು ಸ್ಕ್ಯಾನ್ ಮಾಡಿ ನೋಡಲಿಕ್ಕಾಗೋದಿಲ್ಲ. ಇವನು ಎಂಥವನು ಅಂತ ಹೇಳಿಬಿಟ್ಟು ಯಾರೊಬ್ಬನು ಕೂಡ ಮನುಷ್ಯನನ್ನು ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಭೌತಿಕ ಉಪಕರಣಗಳಿದೆಯಲ್ಲ ಟೆಸ್ಟ್ ಮಾಡುವಂಥದ್ದು, ಅದಕ್ಕೆ ನಿಲುಕದಂತಹ, ಅದನ್ನು ಮೀರಿದಂತಹ ಒಂದು ಅಗೋಚರವಾದ ಒಂದು ದೈವತ್ವ ಅದು. ಸತ್ಯ ಅಂತಕ್ಕಂಥದ್ದು ಒಂದು ದೈವಗುಣ, ದೈವತ್ವ. ಅಂತಹ ಗುಣವನ್ನು ನಾವು ಯಾವುದೇ ಮನುಷ್ಯನಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡಲಿಕ್ಕಾಗಲಿ ಅಥವಾ ಮಾಪನ ಮಾಡಲಿಕ್ಕಾಗಲಿ ಸಾಧ್ಯವಾಗುವುದಿಲ್ಲ. ಒಂದು ಸಿಂಬಲ್ ಕೊಡಲೇಬೇಕಲ್ಲ, ಹಂಗಾದರೆ ಸತ್ಯಕ್ಕೆ ಒಂದು ಸಿಂಬಲ್ ಕೊಡಲೇಬೇಕಲ್ಲ, ಅಥವಾ ಸತ್ಯಕ್ಕೆ ಒಂದು ಕುರುಹನ್ನು ನಾವು ಕೊಡಲೇಬೇಕಲ್ಲ. ಅದಕ್ಕೋಸ್ಕರ ಸತ್ಯದ ಕುರುಹಾಗಿ ಗಾಂಧೀಜಿಯವರನ್ನು ನಾವು ಬಳಸ್ತೀವಿ. ಗಾಂಧೀಜಿ ಅಂತಂದರೆ ಸತ್ಯ, ಸತ್ಯ ಅಂತಂತಂದರೆ ಗಾಂಧೀಜಿ. ಹೇಗೆ ನಾವು ಹೂವಿನಲ್ಲಿ ಸುವಾಸನೆಯನ್ನು
ನಾವು ಗಮನಿಸ್ತೀವಿ. ಅಂದರೆ ಮೂಗಿನ ಮೂಲಕ ಈ ಹೂವಿನಲ್ಲಿ ಇಂಥ ಒಂದು ಸುವಾಸನೆ ಇದೆ ಅಂತ ಹೇಳಿಬಿಟ್ಟು ನಾವು ಗ್ರಹಿಸ್ತೀವಿ. ಆದರೆ ಸುವಾಸನೆ ತೋರ್ಸೋಕ್ಕಾಗುತ್ತಾ? ಹಾಗಲ್ಲ, ಸುವಾಸನೆನ ತೋರ್ಸೋಕ್ಕಾಗೋದಿಲ್ಲ. ಆದರೆ ನಾವು ಹೂವನ್ನು ತೋರಿಸ್ತೀವಿ. ಯಾಕಪ್ಪ ನಾನು ಸುವಾಸನೆ ಕೇಳಿದೆ, ನೀನು ಹೂವು ತೋರಿಸ್ತೀಯಲ್ಲ ಅಂತಂದರೆ ಸುವಾಸನೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ಸುವಾಸನೆಯನ್ನು ಒಳಗೊಂಡಂತಹ ಈ ಹೂವನ್ನು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಹೂವು ತೋರಿಸ್ತೀವಿ. ಅದೇ ರೀತಿ ಆ ಸತ್ಯವನ್ನು ನಾವು ತೋರಿಸ್ಲಿಕ್ಕಾಗೋದಿಲ್ಲ. ಆ ಸತ್ಯದ ಪ್ರತಿಬಿಂಬ ಆಗಿರ್ತಕ್ಕಂಥ, ಸತ್ಯದ ಕುರುಹಾಗಿರ್ತಕ್ಕಂಥ ಗಾಂಧೀಜಿಯವರನ್ನು ಒಂದು ಸತ್ಯದ ಕುರುಹಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ, ಗಾಂಧೀಜಿಯವರ ಫೋಟೋವನ್ನು. ಈಗ ನಮ್ಮ ಶೈವರಲ್ಲಿ ಅಥವಾ ಲಿಂಗಾಯತರಲ್ಲಿ ಅಥವಾ ಬಸವ ಭಕ್ತರಲ್ಲಿ ದೇವರು ಯಾರು ಅಂತಂತಂದರೆ ಶಿವ ಅಂತೀವಿ. ಶಿವನನ್ನು ತೋರಿಸು ಅಂತಂತಂದರೆ ಲಿಂಗ ತೋರಿಸ್ತೀವಿ. ಏನಪ್ಪ ಶಿವನ ತೋರಿಸು ಅಂದರೆ ಲಿಂಗ ತೋರಿಸ್ತೀವಿ ಅಂತಂತಂದರೆ ಶಿವ ನಿರಾಕಾರ. ಆ ಶಿವನ ನಿರಾಕಾರದ ಸಾಕಾರ ಕುರುಹು ಲಿಂಗ. ಹಾಗೆ ಈ ಸತ್ಯ ಅಂತಕ್ಕಂಥದ್ದು ಅದು ನಿರಾಕಾರ. ಆ ಸತ್ಯದ ಸಾಕಾರ ರೂಪ ಅಂತಂದರೆ ಗಾಂಧೀಜಿ ಅನ್ನುವಂತಹ ಒಂದು ತಿಳುವಳಿಕೆಯಿಂದ ನಾವು ಗಾಂಧೀಜಿಯವರನ್ನು ಪ್ರತಿಯೊಂದು ಕೋರ್ಟಲ್ಲಿ ಅಥವಾ ಸತ್ಯದ ವಿಚಾರವ ಬಂದಾಗ ಅಲ್ಲಿ ಗಾಂಧೀಜಿಯವರ ಫೋಟೋ ಅಥವಾ ಗಾಂಧೀಜಿಯವರ ಹೆಸರನ್ನು ನಾವು ಹೇಳ್ತೀವಿ. ಮೋಹನದಾಸ ಕರಮಚಂದ ಗಾಂಧಿ ಅಂದ ತಕ್ಷಣ ಭಾರತ ದೇಶದ ಒಬ್ಬ ರಾಷ್ಟ್ರಪಿತ ಅಂದರೆ ಭಾರತ ದೇಶದ ಚಿತ್ರನೇ ಬಂದು ನಿಂತ್ಕೊಂಡು ಬಿಡುತ್ತೆ ಅಲ್ಲಿ. ನಾವೀಗ ಫಾರಿನರ್ಸ್ಗೆ ನೀವು ಯಾವ ದೇಶದವರು ಅಂತ ಅವರು ನಮ್ಮನ್ನು ಕೇಳಿದ್ರೆ ನಾವು ಭಾರತ ದೇಶ ಅಂದ ತಕ್ಷಣ ಫಾರಿನರ್ಸ್ಗೆ ಅಂದರೆ ಯಾವುದೇ ಪ್ರಪಂಚದ ಭೂಗೋಳದ ರಾಷ್ಟ್ರಗಳಲ್ಲಿ ಭಾರತ ದೇಶ ಅಂತ ಹೇಳಿದ ತಕ್ಷಣ ಅವರಿಗೆ ಬರುವಂಥ ಚಿತ್ರ ಯಾವುದಪ್ಪ ಅಂದರೆ ಭೌಗೋಳಿಕ ಚಿತ್ರ ಆಮೇಲೆ ಬರ್ತದೆ. ಮೊದಲು ಬರುವಂಥದ್ದು ಚಿತ್ರ ಗಾಂಧೀಜಿ. ಗಾಂಧೀಜಿ ಅಂತಂದರೆ ಭಾರತದ ಪ್ರತೀಕ, ಭಾರತದ ಪ್ರತಿರೂಪ, ಸತ್ಯದ ಪ್ರತಿರೂಪ ಅಂಥೇಳಿ ನಾವು ಗಾಂಧೀಜಿಯವರನ್ನು ನಾವು ನಂಬ್ಕೊಂಡಿದ್ದೀವಿ. ಮಹಾತ್ಮ ಗಾಂಧಿ ಮಹಾತ್ಮ ಅಂತ ನಾವು ಕರಿಬೇಕು ಅಂತಂತಂದರೆ ಮನುಷ್ಯರಿಗಂತ, ಸಾಮಾನ್ಯ ಮನುಷ್ಯರಿಗಂತ ಅವರು ಅದೆಷ್ಟು ಶ್ರೇಷ್ಠವಾಗಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಈಗ ನೀವೆಲ್ಲರೂ ಕೂಡ ಒಂದು ರೀತಿ ನಾವೆಲ್ಲರೂ ಪಾಪಾತ್ಮರೇ. ಅಂದರೆ ಭೂಮಿ ಮೇಲೆ ಜನ್ಮ ತೊಗೊಂಡಿದ್ದೀವಿ ಅಂತಂತಂದರೆ ನಾವು ಪಾಪಾತ್ಮರೇ. ಪಾಪಾತ್ಮದ ನಂತರ ಪ್ರಮೋಷನ್ ಇದೆಯಲ್ಲ, ಈ ಪಾಪಾತ್ಮಗಳ ಥರನೇ ಇರ್ತವೆ. ಒಂದಷ್ಟು ಪುಣ್ಯ ಮಾಡೋದಿಲ್ವ? ಆ ಪುಣ್ಯಗಳನ್ನೆಲ್ಲ ಮಾಡಿದ ಮೇಲೆ ಅವ್ರಿಗೇನು ಹೇಳ್ತೀವಿ ನಾವು? ಪುಣ್ಯಾತ್ಮ ಅಂತ ಕರಿತೀವಿ. ಅಂದರೆ ಒಂದು ಗ್ರೇಡು ಮೇಲೋಯ್ತು. ಪುಣ್ಯಾತ್ಮ ಆದಮೇಲೆ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡಿ ಕೀರ್ತಿ ಸಂಪಾದನೆ ಮಾಡಿ ಜಗತ್ತೇ ಮೆಚ್ಚಿಕೊಳ್ಳುವಂತಹ, ಎಲ್ಲರಿಗೆ ಬೇಕಾಗುವಂತಹ ವ್ಯಕ್ತಿ ಆದಾಗ ಅವ್ರಿಗೇನಂತೀವಿ? ಮಹಾತ್ಮ ಅಂತೀವಿ. ಆ ಮಹಾತ್ಮರು ಇಲ್ಲಿ ಸಲ್ಲುವರು, ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲೆಲ್ಲೂ ಸಲ್ಲರಯ್ಯ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಂಗೆ ಅವರು ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ, ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷವನ್ನು ಹೊಂದುವಂತಹ ಮಹಾತ್ಮರವರು. ಅವರು ಅಂದರೆ ಸಾಮಾನ್ಯ ಜನಗಳಿಗಿಂತ ಒಂದು 3 ಸ್ಟೆಪ್ಪು ಮೇಲೆ, ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ ಎಂಬುದಾಗಿ ಒಂದು ಮೇಲೆ 3ನೇ ದರ್ಜೆ ಅಂದರೆ ಸ್ವಲ್ಪ ಸುಪೀರಿಯರ್ ಲೆವೆಲ್ ಇರತಕ್ಕಂಥವ್ರಿಗೆ ನಾವು ಮಹಾತ್ಮರು ಅಂತ ಕರಿತೀವಿ. ರವೀಂದ್ರನಾಥ್ ಟ್ಯಾಗೂರಂತಹ ಅಂಥ ದೊಡ್ಡ ಮಹಾತ್ಮರು ಇವರನ್ನು, ಗಾಂಧೀಜಿಯವರನ್ನು ಆ ಟೈಟ್ಲ್ ಕೊಟ್ಟರಲ್ಲ ಮಹಾತ್ಮ ಅಂತಕ್ಕಂಥದ್ದು, ಇದು ಬಹಳ ದೊಡ್ಡ ವಿಚಾರ. ಅದು ದೊಡ್ಡ ಯೋಗಿಗಳು ಕೊಟ್ಟಂಥದ್ದು. ಅದು ಯಾರೋ ನಾವು ಜನಸಾಮಾನ್ಯರು ಹೇಳಿದಂಥದ್ದಲ್ಲ, ಅತ್ಯಂತ ಒಬ್ಬ ಯೋಗಿಗಳು ಕೊಟ್ಟಂಥದ್ದು. ಈ ರೀತಿ ಮಹಾತ್ಮ ಗಾಂಧಿ ಅಂತಂದರೆ ನಮ್ಮ ಭಾರತ ದೇಶದ ಹೃದಯ. ಮಹಾತ್ಮ ಗಾಂಧಿ ಅಂತಂತಂದರೆ ಭಾರತ ದೇಶದ ಒಂದು ರೀತಿ ಸರಳತೆ. ನಮ್ಮ ಭಾರತ ದೇಶಕ್ಕೆ ಒಂದು ಪರಂಪರೆ ಇದೆಯಲ್ಲ, ಹಾಗೆ ಮಹಾತ್ಮ ಗಾಂಧಿ ಅಂತಂದರೆ ನಮ್ಮ ಭಾರತ ದೇಶ ಹೃದಯ, ನಮ್ಮ ಭಾರತ ದೇಶದ ಸರಳತೆ. ಗಾಂಧೀಜಿಯವರು ಅಂತಂದರೆ ಮಹಾನ್ ಕರ್ಮಯೋಗಿ, ಸಿದ್ಧಿ ಪುರುಷ, ಯೋಗಿ ಪುರುಷ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಹಾಗೆಯೇ ಮಹಾತ್ಮ ಗಾಂಧಿಯವರನ್ನು ನಿಜವಾದಂತಹ ಆಧ್ಯಾತ್ಮಿಕ ಗುರು ಅಂತ ಹೇಳ್ಬೋದು. ಅವರ ಸಂದೇಶ ಅಹಿಂಸಾವಾದ ಮತ್ತು ಶಾಂತಿಯ ಸಂದೇಶ. ಅದು ಶಾಂತಿಯ ಸಂದೇಶ ಅಂತಂದರೆ ಅದು ಒಂದು ಅಸ್ತ್ರ. ಶಾಂತಿ ಅಂತಕ್ಕಂಥದ್ದೇ ಒಂದು ಅಸ್ತ್ರ. ಈಗ ನಾವು ಪಿರಂಗಿಗಳನ್ನ ನೋಡ್ತೀವಿ, ಬಂದೂಕಗಳನ್ನು ನೋಡ್ತೀವಲ್ಲ, ಹಾಗೆ ಇವರು ನಮ್ಮ ಮಹಾತ್ಮ ಗಾಂಧಿಯವರು ಕೂಡ ಒಂದು ಪಿರಂಗಿ ಇದ್ದಂಗೆ, ಒಂದು ಬಾಂಬ್ ಇದ್ದಂಗೆ. ಅದು ಎಂಥ ಬಾಂಬಪ್ಪ ಅಂತಂತಂದರೆ
ಶಾಂತಿ ಅನ್ನುವಂತಹ ಬ್ರಹ್ಮಾಸ್ತ್ರ ಬಾಂಬ್ ಅದು. ಶಾಂತಿ ಅನ್ನುವಂಥದ್ರಲ್ಲೂ ಅಂಥ ಒಂದು ಶಕ್ತಿ ಅಡಗಿದೆ, ಹೋರಾಟದ ಶಕ್ತಿ ಇದೆ, ಒಂದು ಕಿಚ್ಚಿದೆ ಅಂತಕ್ಕಂಥದ್ದನ್ನು ತೋರಿಸಿದ್ದು ಈ ಅಹಿಂಸಾವಾದದಲ್ಲಿ ಮಹಾತ್ಮ ಗಾಂಧಿಯವರು. ನಾವು ಹಿಂಸಾವಾದದಿಂದ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಆದರೆ ಅದು ಮಾನವ ಜಗತ್ತಿಗೆ ಮಾರಕ. ನಮಗೆ ಅಹಿಂಸೆ ಇಲ್ಲದೆ ಯಾರನ್ನೂ ಕೂಡ ನೋಯಿಸದೆ ನಮ್ಮ ಸಾಧನೆಯನ್ನು ಮಾಡ್ತೀವಲ್ಲ, ನಮ್ಮ ಗುರಿಯನ್ನು ಮುಟ್ತೀವಲ್ಲ, ಅದಕ್ಕೆ ಶಾಂತಿವಾದ ಅದೊಂದು ಶಾಂತಿ ಅಂತಕ್ಕಂಥ ಬ್ರಹ್ಮಾಸ್ತ್ರದ ಒಂದು ಪ್ರತಿರೂಪ ಅಂತಂದರೆ ಮಹಾತ್ಮ ಗಾಂಧಿಯವರು. ಅವರ ಆದೇಶ ಇದೆಯಲ್ಲ, ಸಸ್ಯಾಹಾರ ಅವರ ವ್ರತ ಇದೆಯಲ್ಲ, ಆ ಸಸ್ಯಾಹಾರ ವ್ರತ ಇವತ್ತಿಗೂ ಕೂಡ ನಮ್ಮ ಭಾರತ ದೇಶಕ್ಕೆ ಅತಿ ದೊಡ್ಡ ಕೊಡುಗೆ. ಅವರೇನಾದರೂ ಮಾಂಸಾಹಾರಿಗಳಾಗಿದ್ದರೆ ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ದೇಶದಲ್ಲಿ. ಅವರ ಒಂದು ಆಹಾರ ಪದ್ಧತಿಯನ್ನು ಈ ಒಂದು ನಮ್ಮ ದೇಶಕ್ಕೆ ಕೊಟ್ಟೋಗಿದ್ದಾರಲ್ಲ, ಸಸ್ಯಾಹಾರ ಅದು ಬಹಳ ಶ್ರೇಷ್ಠವಾದಂಥದ್ದು ಅಂತ ಹೇಳಿಬಿಟ್ಟು ಹೋಗಿದ್ದಾರಲ್ಲ, ಅದು ನಮಗೆ ಬೈಬಲ್ಲು, ಕುರಾನು, ಭಗವದ್ಗೀತೆಗೂ ಅಂತ ಒಳ್ಳೆಯ ಸಂದೇಶ ಅಂತ ಹೇಳಿಬಿಟ್ಟು ನಾವಾದರೂ ಕೂಡ ನಾವು ಭಾವಿಸ್ತೀವಿ. ಅವರ ಅಹಿಂಸಾವಾದ ಮತ್ತು ಅವರ ಒಂದು ತ್ಯಾಗ ಹಾಗೂ ಸತ್ಯದ ಅಭಿವ್ಯಕ್ತಿ. ಸತ್ಯವನ್ನು ನಾವು ಹೇಳೋದಲ್ಲ, ಸತ್ಯವನ್ನು ನಾವು ಮಾತಾಡೋದಲ್ಲ, ಅಥವಾ ನಮ್ಮ ಏನೋ ಒಂದು ಮಾತು ಬಂದಂಗೆ ಸತ್ಯ ಮಾತಾಡೋದಲ್ಲ, ಅದನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತಂತಂದರೆ ಅದನ್ನು ನಾವೇ ಸತ್ಯ ಆಗಬೇಕು, ಸತ್ಯವೇ ನಾವಾಗಬೇಕು, ನಮ್ಮಲ್ಲಿ ಅದು ಅಂಕುರಿಸಬೇಕು, ನಾವೇ ಹದವಾಗಬೇಕು. ಆ ಒಂದು ಸ್ಥಿತಿಯನ್ನು ತಲುಪಿದ್ದಂಥವರು ಮಹಾತ್ಮ ಗಾಂಧಿಯವರು. ಇನ್ನು ಅವರ ಆ ಸತ್ಯಾಗ್ರಹ ಸತ್ಯಕ್ಕಾಗಿ ಹೋರಾಟ ಇದೆಯಲ್ಲ, ಇಡೀ ಭೂಮಿಯ ಮೇಲೆ ಅಹಿಂಸಾವಾದ ಮತ್ತು ತ್ಯಾಗ ಆ ಒಂದು ವಿಚಾರದಲ್ಲಿ ಇಡೀ ಜಗತ್ತಿಗೆ ಇವತ್ತು ನಾವೊಂದು ಕಲಿಸ್ಕೊಟ್ಟಿದ್ದೀವಿ. ಏನನ್ನ ಅಂತಂದರೆ, ಶಾಂತಿಯಿಂದ ಸಂಯಮದಿಂದ ನಾವು ಗೆಲ್ಲಬಹುದು, ಸತ್ಯಾಗ್ರಹಗಳನ್ನು ಮಾಡಿ ತೋರಿಸ್ಬಹುದು, ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದು ತೋರಿಸ್ಬೋದು ಅಂತಕ್ಕಂಥದ್ದನ್ನು ಇವತ್ತು ನಾವು ಈ ಜಗತ್ತಿಗೆ ಗಾಂಧೀಜಿಯವ್ರ ಮುಖಾಂತರ ನಾವು ಕೊಟ್ಟಿದ್ದೀವಿ. ನಂತರ ಅವರ ಜೀವನ ಸರಳ ಜೀವನ, ಅದು ಬಹಳ ಸಂದೇಶವಾಗಿರ್ತಕ್ಕಂಥದ್ದು. ಇಡೀ ಜಗತ್ತೇ ಹೇಳ್ತಾ ಇದೆ, ಇವತ್ತು ಒಬ್ಬ ಋಷಿ ಮಹರ್ಷಿಗಳಿಗಂತ ಹೆಚ್ಚಾಗಿ ಸರಳ ಜೀವನವನ್ನು ಕಟ್ಟಿಕೊಂಡು ಬದುಕಿ ತೋರಿಸಿದವರು ಅಂತಂತಂದರೆ ನಮ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಅವರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಗಾಂಧೀಜಿಯವರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವೂ ಒಂದು ಗಾಂಧೀಜಿ ಆಗಲೇಬೇಕಾಗುತ್ತೆ. ಹೇಳ್ತಾರೆ, ಬಹಳ ದೊಡ್ಡ ವೇದಾಂತಿಗಳು ಕೂಡ, ತತ್ವಜ್ಞಾನಿಗಳು ಹೇಳ್ತಾರೆ, ಗಾಂಧೀಜಿಯವರನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅವರು ಒಂದು ಗಾಂಧೀಜಿ ಆದಾಗ ಮಾತ್ರ ಗಾಂಧೀಜಿಯವರು ಅರ್ಥ ಆಗ್ತಾರೆ ಹೊರತು ಇನ್ನು ಉಳಿದವರಿಗೆ ಗಾಂಧೀಜಿಯವರು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ಒಂದು 21ನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ವಿ, ಗಾಂಧೀಜಿಯವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಅವರನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಅವರ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಟೀಕೆಗಳೂ ಕೂಡ ನಾವು ನೋಡ್ತಾ ಇದ್ದೀವಿ. ಆವಾಗ ಹಂಗೆ ಅನಿಸುತ್ತೆ, ಅಯ್ಯೋ ಗಾಂಧೀಜಿಯವರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವರಿಗಿಲ್ವಲ್ಲ, ಇವರಿನೆಂಥ ನತದೃಷ್ಟರು, ಇವರೆಂಥ ಅಜ್ಞಾನಿಗಳು ಅಂತ ಅನಿಸುತ್ತೆ. ನಮಗೆ ಭಾಳ ನೋವಾಗುತ್ತೆ. ಅವ್ರನ್ನ ನೋಡಿದ್ರೆ ನಮಗೆ ಕೋಪ ಬರೋದಿಲ್ಲ ಅಥವಾ ಬೇಜಾರು ಆಗೋದಿಲ್ಲ, ಪಶ್ಚಾತ್ತಾಪ ಆಗುತ್ತೆ. ಗಾಂಧೀಜಿಯವರನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಲ್ರಿ, ಎಂಥ ದಡ್ಡರಪ್ಪ ಇವರು, ಎಂಥ ಮುಗ್ಧರಿದಾರಪ್ಪ ಇವರು ಅನಿಸುತ್ತೆ. ನಾವು ನೀಚರಿದ್ದಾರೆ ಅಂತ ನಾವು ಅಂದ್ಕೊಳ್ಳಲ್ಲ, ನಾವು ಎಂಥ ಮುಗ್ಧರಿದಾರಪ್ಪ, ಅಂಥ ಮಹಾತ್ಮನ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥವ್ರು ಕೂಡ ನಮ್ಮ ದೇಶದಲ್ಲಿ ಇದ್ದಾರಲ್ಲ ಅಂತ ಅನಿಸುತ್ತೆ. ನೋಡಿ, ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರದ ಒಬ್ಬ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಅವನಿಗೆ ಒಂದು ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಬ್ಬ ಸಾಹಿತಿ ಹೇಳ್ತಾನೆ, ಅವನ ಹೆಸರು ರೈಮಾನ್ ರೊನಾಲ್ಡ್ ಅಂತ ಹೇಳ್ಬಿಟ್ಟು. ಅವನು ಗಾಂಧೀಜಿಯವ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ, ಈ ಜಗತ್ತಲ್ಲಿ ಸರಳತೆ ಮತ್ತು ಸಜ್ಜನಿಕೆ, ನಿಷ್ಕಳಂಕ ಮತ್ತು ನೇರವಾಗಿ ಸತ್ಯವನ್ನು ಪ್ರತಿಪಾದನೆ ಮಾಡಿದಂತಹ ಸತ್ಯವಾದಿ, ನ್ಯಾಯವಾದಿ ನಾಯಕ ಈ ಜಗತ್ತಲ್ಲಿ ಯಾರಾದರೂ ಇದ್ದರೆ ಅವರು ಗಾಂಧೀಜಿ ಮಾತ್ರ ಅಂತ ಹೇಳ್ತಾರೆ. ಗಾಂಧೀಜಿಯನ್ನು ಭಾರತದ ಕ್ರಿಸ್ತ ಅಂದ್ಬಿಟ್ಟು ಕರೆದಿದ್ದಾರೆ ಅವರು. ಗಾಂಧೀಜಿಯವರು ಭಾರತದ ಕ್ರಿಸ್ತ, ಇಂಥ ಮಹಾತ್ಮನಿಗೆ ಭಾರತದ ಕ್ರಿಸ್ತ ವಂದನೆಗಳು
ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಜಗತ್ತಿನ ಬೇರೆ ಬೇರೆ ದಾರ್ಶನಿಕರಿಗೆ, ಧರ್ಮಗುರುಗಳಿಗೆ, ಆಧ್ಯಾತ್ಮಿಕ ಜೀವಿಗಳಿಗೆ, ತ್ಯಾಗಿಗಳಿಗೆ, ಇವ್ರಿಗೆಲ್ಲರಿಗೂ ನಮ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಅವರಿಗೆ ಒಂದು ರೀತಿ ವೈಭವೀಕರಣಗೊಳಿಸಿ ನೋಡುವಂಥ ದೃಷ್ಟಿಲಿ ಅವರು ನೋಡೋದ್ರಿಂದ ಅವರಿಗೆ ಯಾವುದೋ ಹ್ಯಾಂಗಲಲ್ಲಿ ಕಾಣಿಸ್ಕೊಳ್ತಾರೆ. ಒಟ್ಟಾರೆ ಮಹಾತ್ಮ ಗಾಂಧಿಯವರು ಈ ದೇಶದಲ್ಲಿ ಸತ್ಯದ ಸಿಂಬಲ್ ಆಗಿ, ಸತ್ಯದ ಪ್ರತೀಕವಾಗಿ ಬಂದಂಥವರು. ನಮ್ಮ ಆಧುನಿಕ ಜಗತ್ತಿಗೆ ಸತ್ಯದ ಪ್ರತಿಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಹ ಮಹಾತ್ಮ ಗಾಂಧೀಜಿಯವರನ್ನು, ಅವರ ಫೋಟೋವನ್ನು ಪ್ರತಿಯೊಂದು ನ್ಯಾಯಾಲಯಗಳಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಗಾಂಧೀಜಿಗೋಸ್ಕರ ಅಲ್ಲ, ನಮ್ಮ ಪ್ರತಿಷ್ಠೆಯನ್ನು, ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಆ ಒಂದು ಫೋಟೋವನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥದ್ದು. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.